ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಮನೆಯ ಮಹಾರಾಣಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಫ್ರೆಂಡ್ಸ್, ನಾವು ಕಳೆದ ಎಪಿಸೋಡ್ನಲ್ಲಿ ಸ್ಪ್ಲಿಟ್ ಬ್ರೈನ್ ಅನ್ನುವ ಪ್ರಯೋಗದ ಬಗ್ಗೆ ತಿಳಿದುಕೊಂಡೆವು. ಹಾಗೆಯೇ ಸಬ್ಕಾನ್ಷಿಯಸ್ ಮೈಂಡ್ ಅನ್ನುವ ಅದೃಶ್ಯ ಯಜಮಾನ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಇಡೀ ಬದುಕನ್ನು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅನ್ನುವ ಸತ್ಯ ತಿಳಿದುಕೊಂಡೆವು. ಇವತ್ತಿನ ಈ ಎಪಿಸೋಡ್ನಲ್ಲಿ ಆ ದೈತ್ಯ ಶಕ್ತಿಯನ್ನು ನಮ್ಮ ಕಂಟ್ರೋಲ್ಗೆ ತರೋದು ಹೇಗೆ, ಬಾಲ್ಯದಿಂದ ನಮಗೇ ಗೊತ್ತಿಲ್ಲದೆ ನಮ್ಮ ತಲೆಯಲ್ಲಿ ಫೀಡ್ ಆಗಿರುವ ಆ ನೆಗೆಟಿವ್ ಪ್ರೋಗ್ರಾಮಿಂಗನ್ನು ಡಿಲೀಟ್ ಮಾಡಿ ನಮಗೆ ಬೇಕಾದ ಹಾಗೆ ಆ ಸೂಪರ್ ಕಂಪ್ಯೂಟರನ್ನು ರೀಪ್ರೋಗ್ರಾಮ್ ಮಾಡೋದು ಹೇಗೆ ಅಂತ ತಿಳಿಯೋಣವೇ? ಫ್ರೆಂಡ್ಸ್, ನಿಮ್ಮ ಕಂಪ್ಯೂಟರ್ ಒಳಗೆ ಯಾವುದೋ ವೈರಸ್ ಸೇರಿದರೆ ನೀವು ಏನು ಮಾಡ್ತೀರಾ? ಆ್ಯಂಟಿವೈರಸ್ ಯೂಸ್ ಮಾಡಿ ಆ ವೈರಸ್ನ ಡಿಲೀಟ್ ಮಾಡ್ತೀರಾ. ಹಾಗೆಯೇ ನಿಮ್ಮ ಮೈಂಡ್ನಲ್ಲಿರುವ ಆ ಹಳೆಯ ನೋವಿನ ನೆನಪುಗಳು, ಸೋಲಿನ ಭಯ, ಬಡತನದ ಆಲೋಚನೆಗಳನ್ನು ಬುಡ ಸಮೇತ ಕಿತ್ತು ಹಾಕಿ ನಿಮಗೆ ಬೇಕಾದ ಯಶಸ್ಸು, ನಿಮಗಿರಬೇಕಾದ ಆರೋಗ್ಯ ಮತ್ತು ಸಂಪತ್ತನ್ನು ರೀಪ್ರೋಗ್ರಾಮ್ ಮಾಡುವುದಕ್ಕೆ ಇರುವ 3 ಪವರ್ಫುಲ್ ಸ್ಟೆಪ್ಸನ್ನು ಈಗ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಇವತ್ತಿನಿಂದಲೇ ಇದನ್ನು ನಿಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡಿ. ಆಮೇಲೆ ನಿಮ್ಮ ಬದುಕಿನಲ್ಲಿ ನಡೆಯೋ ಮ್ಯಾಜಿಕ್ಕನ್ನು ನೀವೇ ಕಣ್ಣಾರೆ ನೋಡಿ. ಮೊದಲನೆಯ ಸ್ಟೆಪ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಂದು ಗೇಟ್ ಇದೆ. ಆ ಗೇಟ್ ದಿನದ 24 ಗಂಟೆಯೂ ಓಪನ್ ಇರುವುದಿಲ್ಲ. ಅದು ಕೇವಲ ದಿನದಲ್ಲಿ 2 ಬಾರಿ ಸಂಪೂರ್ಣವಾಗಿ ತೆರೆದಿರುತ್ತದೆ. ಕೇವಲ 2 ಬಾರಿ. ಮೊದಲನೆಯದು ರಾತ್ರಿ ನೀವು ಮಲಗುವ ಮುಂಚಿನ ಕೊನೆಯ 10 ನಿಮಿಷ. ಯಾವಾಗ ನಿಮ್ಮ ಕಣ್ಣುಗಳು ತೂಕಡಿಸುವುದಕ್ಕೆ ಪ್ರಾರಂಭವಾಗಿ ಅರೆನಿದ್ರೆಯ ಸ್ಥಿತಿಗೆ ಹೋಗುತ್ತೀರೋ ಆ ಕ್ಷಣ. ಎರಡನೆಯದು ಬೆಳಗ್ಗೆ ನೀವು ಕಣ್ಣು ಬಿಟ್ಟ ತಕ್ಷಣದ ಮೊದಲ 10 ನಿಮಿಷ. ವಿಜ್ಞಾನದ ಪ್ರಕಾರ ಈ 2 ಸಮಯದಲ್ಲಿ ನಮ್ಮ ಬ್ರೈನ್ ಥೀಟಾ ಬ್ರೈನ್ ವೇವ್ಸ್ ಹಂತದಲ್ಲಿ ಇರುತ್ತದೆ. ಅಂದರೆ ಈ ಸಮಯದಲ್ಲಿ ನಮ್ಮ ಕಾನ್ಷಿಯಸ್ ಮೈಂಡ್ ಅಥವಾ ಲಾಜಿಕಲ್ ಮೈಂಡ್ ಸಂಪೂರ್ಣವಾಗಿ ಮಲಗಿರುತ್ತದೆ. ಸಬ್ಕಾನ್ಷಿಯಸ್ ಮೈಂಡ್ನ ಗೇಟ್ ಪೂರ್ತಿ ಓಪನ್ ಇರುತ್ತದೆ. ಈ 10 ನಿಮಿಷಗಳಲ್ಲಿ ನೀವು ಅದಕ್ಕೆ ಏನನ್ನು ಫೀಡ್ ಮಾಡ್ತೀರೋ ಅದು ಯಾವ ಫಿಲ್ಟರ್ ಇಲ್ಲದೆ ನೇರವಾಗಿ ಹೋಗಿ ನಿಮ್ಮ ಹಾರ್ಡ್ ಡಿಸ್ಕ್ನಲ್ಲಿ ಲಾಕ್ ಮಾಡಿಬಿಡುತ್ತದೆ. ಆದರೆ ನಾವು ಇವತ್ತು ಏನು ಮಾಡುತ್ತಿದ್ದೀವಿ? ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳೋಣ. ರಾತ್ರಿ ಮಲಗೋ ಮುಂಚೆ ರೀಲ್ಸ್ ಸ್ಕ್ರಾಲ್ ಮಾಡ್ತೀವಿ, ಯಾರದ್ದೋ ಜಗಳ ನೋಡ್ತೀವಿ, ಟಿವಿಯಲ್ಲಿ ಕ್ರೈಮ್ ನ್ಯೂಸ್ ನೋಡ್ತೀವಿ, ಅಥವಾ ನನ್ನ ಲೈಫ್ ಯಾಕೋ ಸರಿಯಿಲ್ಲ, ನಾಳೆ ಆ ಸಾಲ ಹೇಗೆ ತೀರಿಸಲಿ ಅಂತ ಬೇಸರದಲ್ಲೇ ಕಣ್ಣು ಮುಚ್ಚುತ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಪೂರ್ತಿ ಬಿಡೋ ಮುಂಚೆನೇ ಫೋನ್ ಕೈಗೆ ತೆಗೆದುಕೊಂಡು ಯಾರು ಮೆಸೇಜ್ ಮಾಡಿದ್ದಾರೆ, ಜಗತ್ತಿನಲ್ಲಿ ಏನು ಕೆಟ್ಟದ್ದು ನಡೆದಿದೆ ಅಂತ ನೋಡ್ತೀವಿ. ಅಂದರೆ ಆ ಗೋಲ್ಡನ್ ಸಮಯದಲ್ಲಿ ನಾವು ಕಸವನ್ನು, ಆತಂಕವನ್ನು ತಲೆಗೆ ತುಂಬಿಕೊಳ್ತಾ ಇದ್ದೀವಿ. ನಮ್ಮ ದಿನದ ಆರಂಭವೇ ಆತಂಕದಿಂದ ಆಯಿತು ಅಂದ ಮೇಲೆ ನಮ್ಮ ಇಡೀ ಬದುಕು ಅದ್ಭುತವಾಗಿರಬೇಕು ಅಂದರೆ ಹೇಗೆ ಸಾಧ್ಯ? ಇವತ್ತಿನಿಂದಲೇ ಒಂದು ಕಠಿಣ ನಿಯಮ ಮಾಡಿ. ರಾತ್ರಿ ಮಲಗೋ ಮುಂಚೆ 10 ನಿಮಿಷ ಮತ್ತು ಬೆಳಗ್ಗೆ ಎದ್ದ ತಕ್ಷಣ 10 ನಿಮಿಷ ಮೊಬೈಲನ್ನು ಮುಟ್ಟುವುದೇ ಬೇಡ. ಆ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿ ಇಡಿ. ಏಕೆಂದರೆ ಆ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಿಗೆ ಕೊಡೋ ಸಂದೇಶವೇ ನಿಮ್ಮ ನಾಳಿನ ಹಣೆಬರಹ. ಎರಡನೇ ಸ್ಟೆಪ್, ಸಕಾರಾತ್ಮಕ ನುಡಿಗಳು ಅಥವಾ ಪಾಸಿಟಿವ್ ಅಫರ್ಮೇಷನ್ಸ್. ನಾನು ಮೊದಲೇ ಹೇಳಿದ್ದೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ
ಒಂದು ದೊಡ್ಡ ವೀಕ್ನೆಸ್ ಇದೆ. ಅದಕ್ಕೆ ನೀವು ಆಡೋ ಮಾತುಗಳ ಆಳ ಗೊತ್ತಿಲ್ಲ. ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿಲ್ಲ. ನೀವು ಭಾವನಾತ್ಮಕವಾಗಿ ಪದೇ ಪದೇ ಏನನ್ನು ಹೇಳುತ್ತೀರೋ ಅದನ್ನೇ ಅದು ಆದೇಶ ಅಂದುಕೊಂಡು ರಿಯಾಲಿಟಿ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತದೆ. ನೀವು ದಿನವಿಡೀ ನನಗೆ ದುರಾದೃಷ್ಟವೇ ಇದೆ, ನನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಅಂತ ಅಳುತ್ತಾ ಕುಳಿತರೆ ಅದು ಓಹೋ ನನ್ನ ಯಜಮಾನನಿಗೆ ಇದೇ ಇಷ್ಟ ಅನ್ನಿಸುತ್ತದೆ ಅಂತ ಇದನ್ನು ಹೆಚ್ಚಿನ ಸೋಲನ್ನೇ ಇನ್ನೂ ತಂದುಕೊಡುತ್ತದೆ. ಅದಕ್ಕೆ ಆ ಥೀಟಾ ತರಂಗಗಳ ಸಮಯದಲ್ಲಿ ನಿಮಗೆ ನೀವೇ ಹೊಸ ಪಾಸಿಟಿವ್ ಕಮೆಂಟ್ ಕೊಡಬೇಕು. ಆ ಹಳೆ ಪ್ರೋಗ್ರಾಮಿಂಗನ್ನು ಡಿಲೀಟ್ ಮಾಡಿ. ಅದರ ಜಾಗದಲ್ಲಿ ಈ ಶಕ್ತಿಯುತ ವಾಕ್ಯಗಳನ್ನು ನಿಮ್ಮ ಇಡೀ ದೇಹದ ರೋಮಗಳು ನಡುಗುವಂತೆ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಅದ್ಭುತವಾಗುತ್ತಿದೆ. ನನ್ನ ಗುರಿಯನ್ನು ಸಾಧಿಸೋ ಅದ್ಭುತ ಶಕ್ತಿ ನನ್ನ ಒಳಗೇ ಇದೆ. ಜಗತ್ತಿನ ಎಲ್ಲ ಸಕಾರಾತ್ಮಕ ಶಕ್ತಿಗಳು ಇವತ್ತು ನನಗೆ ಸಹಾಯವನ್ನು ಮಾಡುತ್ತಿವೆ. ನಾನು ಪ್ರತಿದಿನ ಯಶಸ್ಸಿನ ಕಡೆಗೆ ಅತ್ಯಂತ ವೇಗವಾಗಿ ಸಾಗುತ್ತಾ ಇದ್ದೇನೆ. ನೀವು ಪ್ರತಿದಿನ ಇದನ್ನು ಶ್ರದ್ಧೆಯಿಂದ ಹೇಳುತ್ತಾ ಹೋದರೆ ನಿಮ್ಮ ಒಳಗಿರುವ ಆ ಸೂಪರ್ ಕಂಪ್ಯೂಟರ್ ಈ ಹೊಸ ಕಮ್ಯಾಂಡ್ಸನ್ನು ನಂಬುವುದಕ್ಕೆ ಶುರು ಮಾಡುತ್ತದೆ. ಹಳೆ ನೆಗೆಟಿವಿಟಿಯ ವೈರಸ್ ನಾಶವಾಗಿ ನಿಮ್ಮ ದೇಹದಲ್ಲಿ ಒಂದು ಹೊಸ ಎನರ್ಜಿ ಮತ್ತು ಹೈ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತದೆ. ಥರ್ಡ್ ಸ್ಟೆಪ್, ಇದು ಅತ್ಯಂತ ಶಕ್ತಿಶಾಲಿ ಸ್ಟೆಪ್. ಇದು ಅದೇ ವಿಜುವಲೈಸೇಷನ್ ಅಂದರೆ ದೃಶ್ಯಕಲ್ಪನೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೊರಗಿನ ಪ್ರಪಂಚವನ್ನು ನೋಡುವುದಕ್ಕೆ ಕಣ್ಣುಗಳಿಲ್ಲ. ಅದಕ್ಕೆ ಕಲ್ಪನೆಗೂ ಅಂದರೆ ಇಮ್ಯಾಜಿನೇಷನ್ಗೂ ಮತ್ತು ನಿಜವಾದ ರಿಯಾಲಿಟಿಗೂ ಇರುವ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಇದಕ್ಕೆ ಜಗತ್ತಿನ ಬೆಸ್ಟ್ ಮತ್ತು ಸೈಂಟಿಫಿಕ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನೀವು ರಾತ್ರಿ ಒಂದು ಭಯಾನಕ ಹಾರರ್ ಸಿನಿಮಾ ನೋಡಿ ಮಲಗಿರ್ತೀರ. ನಡುರಾತ್ರಿಯಲ್ಲಿ ಕನಸಿನಲ್ಲಿ ಆ ದೆವ್ವ ನಿಮ್ಮನ್ನ ಬೆನ್ನಟ್ಟಿದ ಹಾಗೆ ಆಗುತ್ತದೆ. ನೀವು ಸಡನ್ನಾಗಿ ಬೆವೆತುಕೊಂಡು ಕಿರುಚಾಡುತ್ತಾ ಎದ್ದೇಳ್ತೀರ. ನಿಮ್ಮ ಹೃದಯ ಜೋರಾಗಿ ಬಡಿತಾ ಇರುತ್ತದೆ. ಕೈಕಾಲು ನಡುಗುತ್ತಾ ಇರುತ್ತದೆ. ಒಮ್ಮೆ ಯೋಚನೆ ಮಾಡಿ, ಆ ಕತ್ತಲ ರೂಮ್ ಒಳಗಡೆ ಯಾವುದೇ ದೆವ್ವ ಇರಲಿಲ್ಲ. ಅದು ಕೇವಲ ಒಂದು ಕನಸು ಅಥವಾ ಕಲ್ಪನೆ ಮಾತ್ರ ಆಗಿತ್ತು. ಆದರೂ ನಿಮ್ಮ ದೇಹ ಏಕೆ ನಿಜವಾಗಿಯೂ ಹೆದರಿತು? ಹೃದಯ ಏಕೆ ಅಷ್ಟೊಂದು ಜೋರಾಗಿ ಬಡಿಯಿತು? ಏಕೆಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಕಲ್ಪನೆ ಅಂತ ಗೊತ್ತಾಗಲಿಲ್ಲ. ಅದು ಆ ಕ್ಷಣವನ್ನು ನಿಜ ಅಂತ ನಂಬಿಬಿಟ್ಟಿತು. ಫ್ರೆಂಡ್ಸ್, ಇದೇ ಪವರನ್ನು ನೀವು ನಿಮ್ಮ ಯಶಸ್ಸಿಗೆ ಏಕೆ ಬಳಸಿಕೊಳ್ಳಬಾರದು? ರಾತ್ರಿ ಮಲಗುವ ಮುನ್ನ ಕಣ್ಣು ಮುಚ್ಚಿ ನೀವು ಲೈಫ್ನಲ್ಲಿ ಏನಾಗಬೇಕು ಅಂದುಕೊಂಡಿದ್ದೀರೋ, ಉದಾಹರಣೆಗೆ ನೀವು ಅಂದುಕೊಂಡಿರೋ ಹಾಗೆ ಮನೆಯನ್ನು ಕಟ್ಟಿರುವ ಹಾಗೆ, ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ತುಂಬ ದೊಡ್ಡ ಸಕ್ಸಸ್ ಆಗಿರೋ ಹಾಗೆ, ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಿ ನೀವು ನೆಮ್ಮದಿಯಿಂದ ಇರೋ ಹಾಗೆ. ಅದು ಭವಿಷ್ಯದಲ್ಲಿ ಯಾವಾಗಲೂ ನಡೆಯುತ್ತೆ ಅಂತಲ್ಲ, ಅದು ಇದೇ ಕ್ಷಣದಲ್ಲಿ ಆಲ್ರೆಡಿ ನಡೆದು ಹೋಗಿದೆ ಅಂತ ಕಣ್ಣಿಗೆ ಕಟ್ಟುವಂತೆ ಕಲ್ಪನೆ ಮಾಡಿಕೊಳ್ಳಿ. ಆ ಯಶಸ್ಸಿನ ಖುಷಿಯನ್ನು, ಆ ಎಮೋಷನ್ನನ್ನು ನಿಮ್ಮ ಇಡೀ ದೇಹದಲ್ಲಿ ಫೀಲ್ ಮಾಡಿ. ನೀವು ದಿನ ಇದನ್ನು ಮಾಡುತ್ತಾ ಹೋದರೆ ನಿಮ್ಮ ಒಳಗಿರುವ ಆ ಅದೃಶ್ಯ ಯಜಮಾನ ಅದನ್ನೇ ನಿಮ್ಮ ಹೊಸ ರಿಯಾಲಿಟಿ ಅಂತ ನಂಬಿಬಿಡುತ್ತಾನೆ. ಆಮೇಲೆ ನಿಮ್ಮ ಆ ಕನಸನ್ನು ನನಸು ಮಾಡುವುದಕ್ಕೆ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನೇ ನಿಮ್ಮ ಕಡೆಗೆ ತಿರುಗಿಸುತ್ತಾನೆ.
ಫ್ರೆಂಡ್ಸ್, ಈ 3 ಸ್ಟೆಪ್ಸ್, ದ ಗೋಲ್ಡನ್ ಹಾರ್ಸ್, ಅಫರ್ಮೇಷನ್ಸ್ ಆ್ಯಂಡ್ ವಿಜುವಲೈಸೇಷನ್, ನಿಮ್ಮ ಲೈಫನ್ನು ಬದಲಾಯಿಸುವುದಕ್ಕೆ ಇರೋ ಅತ್ಯಂತ ಸರಳ ಮತ್ತು ವಿಜ್ಞಾನ ಒಪ್ಪಿರುವ ದಾರಿಗಳು. ಇವತ್ತಿನಿಂದ ಕನಿಷ್ಠ 21 ದಿನಗಳ ಕಾಲ ಇದನ್ನು ಶ್ರದ್ಧೆಯಿಂದ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ. ನಿಮ್ಮ ಬದುಕು ಬದಲಾಗುವುದಕ್ಕೆ ಪ್ರಾರಂಭವಾಗುತ್ತದೆ. ಅಯ್ಯೋ, ಇದೆಲ್ಲ ನಮಗೆ ಆಲ್ರೆಡಿ ಗೊತ್ತೇ ಇದೆ, ಇದರಲ್ಲೇನಿದೆ ಅಂತ ನೀವು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಲ್ಲೇ ಇರುವುದು ಅಸಲಿ ಮಜಾ. ಏನೆಂದರೆ, ನಾವು ಈ ವಿಜುವಲೈಸೇಷನ್, ಅಫರ್ಮೇಷನ್ ಇವೆಲ್ಲ ನಾವು ಮಾಡ್ತಾ ಇರ್ತೇವೆ, ಹೌದಾ? ಆದರೆ ಇಲ್ಲೊಂದು ದೊಡ್ಡ ಗೋಡೆ ಬಂದು ನಿಲ್ಲುತ್ತದೆ. ನಾವು ಎಷ್ಟೇ ಪಾಸಿಟಿವ್ ಆಗಿರುವುದಕ್ಕೆ ಪ್ರಯತ್ನ ಪಟ್ಟರೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಮ್ಮೊಮ್ಮೆ ನಮ್ಮ ಹಳೆಯ ಕೆಟ್ಟ ಘಟನೆಗಳನ್ನು, ನಮಗೆ ಯಾರೋ ಮೋಸ ಮಾಡಿದ್ದನ್ನು, ನಮ್ಮ ಪ್ರೀತಿ ಪಾತ್ರರು ನಮಗೆ ಕೊಟ್ಟ ನೋವನ್ನು ಅಥವಾ ಹಳೆಯ ಸೋಲುಗಳನ್ನು ಪದೇ ಪದೇ ನೆನಪಿಸಿ ನಮ್ಮನ್ನು ಮತ್ತೆ ಅದೇ ಕತ್ತಲೆಯ ಡಿಪ್ರೆಷನ್ಗೆ ತಳ್ಳುತ್ತದೆ, ಅಲ್ಲವೇ? ಹಾಗಾದರೆ ನಮ್ಮ ಮನಸ್ಸಿನ ಆಳದಲ್ಲಿ ಆಳವಾಗಿ ಬೇರೂರಿರುವ ಆ ಹಳೆಯ ಕರಾಳ ನೆನಪುಗಳನ್ನು, ನಮ್ಮನ್ನು ಕಾಡೋ ಮಾನಸಿಕ ಗಾಯಗಳನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡುವುದಕ್ಕೆ ಸಾಧ್ಯನಾ? ಕಂಪ್ಯೂಟರ್ ಫಾರ್ಮ್ಯಾಟ್ ಮಾಡಿದ ಹಾಗೆ ನಮ್ಮ ಮೈಂಡನ್ನು ಕ್ಲೀನ್ ಮಾಡುವ ಆ ಸೈಂಟಿಫಿಕ್ ಟೆಕ್ನಿಕ್ ಯಾವುದು? ಇದರ ಬಗ್ಗೆ ನಾವು ಮುಂದಿನ ಎಪಿಸೋಡ್ 3ರಲ್ಲಿ ಅತ್ಯಂತ ರೋಚಕವಾಗಿ ಆಳವಾಗಿ ತಿಳಿಯೋಣ. ಆ ಭಾಗ ಮಿಸ್ ಆಗಬಾರದು ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಎಪಿಸೋಡ್ 3 ಅಂತ ಕಮೆಂಟ್ ಮಾಡಿ. ಈ ಮಾಹಿತಿ ನಿಮ್ಮ ಮನಸ್ಸಿಗೆ ಮುಟ್ಟಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ಭಾಗ